ಮೋದಿ ಸರ್ಕಾರದಿಂದ ಹೊಸ ಘೋಷಣೆ, ದೇಶದ ರೈತರಿಗೆ ಹೊಸ ಆಪ್, ಇನ್ಮೇಲೆ ಎಲ್ಲವೂ ಅಂಗೈಯಲ್ಲೇ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಏಪ್ರಿಲ್ 11, 2016 ಭಾರತದಲ್ಲಿ ಒಂದು ಕ್ರಾಂತಿ ಆಯ್ತು. ನಮ್ ಜೇಬಲ್ ದುಡ್ಡಿಲ್ಲ ಅಂದ್ರೂ ಕೂಡ ಅಕೌಂಟ್ ನಲ್ಲಿರೋ ನಂಬರ್ ಗಳನ್ನ ಇನ್ನೊಬ್ಬರಿಗೆ ಕ್ವಿಕ್ ಆಗಿ ಹೀಗೆ ಇನ್ ಫ್ಲಾಶ್ ಟ್ರಾನ್ಸ್ಫರ್ ಮಾಡೋ ರೀತಿಯಲ್ಲಿ UPI ಬಂತು. ಈಗ ಮದುವೆಗೆ ಮುಯಿಯಿಂದ ಹಿಡಿದು ದೇವಸ್ಥಾನದ ಕಾಣಿಕೆ ಹುಂಡಿ ತನಕ ಲಾಸ್ಟ್ಗೆ ಭಿಕ್ಷುಕರು ಕೂಡ QR ಕೋಡ್ ಹಾಕೊಂಡು ನಿಂತ್ಕೊಳ್ಳೋ ರೀತಿ ಆಗಿದೆ. ಈಗ ಕ್ರಾಂತಿ ಆಗಿದೆ ಡಿಜಿಟಲ್ ಪೇಮೆಂಟ್ಸ್ ನಲ್ಲಿ. ಈಗ 10 ವರ್ಷಗಳ ನಂತರ ಅಂತಹದ್ದೇ ಇನ್ನೊಂದು ಕ್ರಾಂತಿ ಕೃಷಿ ಕ್ಷೇತ್ರದಲ್ಲಿ. ಭಾರತ ಸರ್ಕಾರ ಹೊಸ ಡಿಜಿಟಲ್ ಮೆದುಳನ್ನ ಜೋಡಿಸ್ತಾ ಇದೆ. ಸ್ಮಾರ್ಟ್ ಫೋನ್ ಇರಲೇಬೇಕು ಅಂತಿಲ್ಲ, ಇಂಟರ್ನೆಟ್ ಇರಲೇಬೇಕು ಅಂತಿಲ್ಲ. ಒಂದು ಫೋನ್ ಕಾಲ್ ಮಾಡಿ ನಿಮ್ಮ ಬೆಳೆ, ನಿಮ್ಮ ಪ್ರದೇಶದಲ್ಲಿ ಮಳೆಯಾಗೋ ಮಾಹಿತಿ ಸಿಕ್ಕಿದ್ರೆ ಹೇಗಿರುತ್ತೆ, ಆ ಕ್ರಾಂತಿ ಆಗ್ತಾ ಇದೆ. ರೈತರು ಕೃಷಿ ಅಧಿಕಾರಿಗಳ ಹಿಂದೆ ಅಲಿಯೋ ಹಾಗಿಲ್ಲ, ಬ್ಯಾಂಕ್ ಮ್ಯಾನೇಜರ್ ಗೋಗರಿಯೋ ಹಾಗಿಲ್ಲ, ಮಣ್ಣು ಪರೀಕ್ಷೆಗೆ ವಾರಗಟ್ಟಲೆ ಕಾಯಬೇಕಂತಿಲ್ಲ. ಇಂತಹ ಅದ್ಭುತವಾದ ಟೆಕ್ನಾಲಜಿಯನ್ನ ಕ್ರಿಯೇಟ್ ಮಾಡಲಾಗ್ತಿದೆ. ಏನಿದು ವ್ಯವಸ್ಥೆ ಹಾಗಾದ್ರೆ? ಮೋದಿ ಸರ್ಕಾರ ಲಾಂಚ್ ಮಾಡಿರೋ ಈ ಭಾರತ್ ವಿಸ್ತಾರ್ ಯಾವುದು? ಇದರಿಂದ ಸಾಮಾನ್ಯ ಜನರಿಗೆ, ರೈತರಿಗೆ ಏನ್ ಲಾಭ? ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಈ ವರದಿಯನ್ನ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸರ್ಕಾರದ ಬಿಗ್ ಪ್ಲಾನ್ ಲಾಂಚ್. ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅಧಿಕೃತವಾಗಿ ಭಾರತ್ ವಿಸ್ತಾರ್ ಪ್ಲಾಟ್ಫಾರ್ಮ್ಗೆ ಚಾಲನೆ ಕೊಟ್ಟಿದ್ದಾರೆ. ಏನಿದು ಇದರ ಪೂರ್ಣ ರೂಪ ಏನು? ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್ ಅಂತ ಕೇಳೋಕೆ ತುಂಬಾ ಉದ್ದ ಇದೆ. ಇದು ವಿಸ್ತಾರವಾಗೇ ಇದೆ ಅಂತ ಅನ್ಸುತ್ತೆ. ಬಿಡಿಸಿ ಹೇಳ್ತೇವೆ. ರೈತರಿಗೆ ಸರ್ಕಾರ ಕೊಟ್ಟಿರೋ 24/7 ಡಿಜಿಟಲ್ ಕೃಷಿ ವಿಜ್ಞಾನಿ. ಇದು ಕೇವಲ ಒಂದು ಆಪ್ ಮಾತ್ರ ಅಲ್ಲ, ಸರ್ಕಾರ ಇದನ್ನ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾ ಇದೆ. ಅಂದ್ರೆ ರಸ್ತೆ, ನೀರು, ಕರೆಂಟ್ ಹೇಗೆ ಪ್ರತಿಯೊಬ್ಬ ಪ್ರಜೆಯ ಹಕ್ಕು, ಹಾಗೆ ಮಾಹಿತಿ ಕೂಡ ಪ್ರತಿಯೊಬ್ಬ ರೈತರ ಹಕ್ಕು. ಕೃಷಿ ಮಾಹಿತಿ ಅನ್ನೋದು ಇದರ ಉದ್ದೇಶ. ಈ ವರ್ಷದ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 150 ಕೋಟಿ ರೂಪಾಯಿ ಇದಕ್ಕೆ ಮೀಸಲಿಟ್ಟಿದ್ರು ದುಡ್ಡನ್ನ. ಈಗ ಕಾರ್ಯರೂಪಕ್ಕೆ ಬಂದಾಗಿದೆ ಈ ಘೋಷಣೆ. ಹೇಗ್ ಕೆಲಸ ಮಾಡುತ್ತೆ? ಬಂದಳು ಭಾರತಿ ಬಂದಳು. ಇಡೀ ಪ್ಲಾಟ್ಫಾರ್ಮ್ ನ ಸೂಪರ್ ಸ್ಟಾರ್ ಅಂದ್ರೆ ಭಾರತಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈಕೆ ನಿಜವಾದ ಮನುಷ್ಯರು ಅಲ್ವೇ ಅಲ್ಲ, AI ಈಕೆ. ನೀವು ಇಲ್ಲಿವರೆಗೆ ಚಾಟ್ GPT ನೋಡಿದೀರಾ, ಗೂಗಲ್ ಜೆಮಿನೈ ನೋಡಿದೀರಾ. ಅಲ್ಲಿ ಟೈಪ್ ಮಾಡಬೇಕು, ಅದು ಟೈಪ್ ಮಾಡಿ ಉತ್ತರ ಕೊಡುತ್ತೆ. ಅಥವಾ ಫೋನಲ್ಲಿ, ಲ್ಯಾಪ್ಟಾಪ್ ನಲ್ಲಿ ಮೈಕ್ ಬಟನ್ ಸೆಲೆಕ್ಟ್ ಮಾಡಿಕೊಂಡು ಇಂಟರ್ನೆಟ್ ಕನೆಕ್ಟೆಡ್ ಇರಬೇಕು, ಆಮೇಲೆ ಅದಕ್ಕೆ ಕೇಳಬೇಕು ಅಲ್ವಾ. ಆದ್ರೆ ರೈತರು ಆ ಮಾಹಿತಿನೆಲ್ಲ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ರಗಳೆ ಅಲ್ವಾ. ಸರ್ಕಾರ ಈ ಭಾರತಿಯನ್ನ ಸೃಷ್ಟಿ ಮಾಡಿದೆ. ಭಾರತಿ ಚೂರಿಯಲ್ಲಿ ಹೇಳು ಅಂದ್ರೆ ಬಂದು ಭಾರತಿ ಹೇಳ್ತಾಳೆ. ಹ್ಯೂಮನಾಯ್ಡ್ ಇದು. ನೀವು ವಿಡಿಯೋ ಕಾಲ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತೀರಲ್ಲ, ಹಾಗೆ ಈ AI ಮಾಡೆಲ್ ಜೊತೆ ಕೂಡ ನೀವು ಮಾತಾಡ್ಬೋದು. ಉದಾಹರಣೆಗೆ, ನಾನೊಬ್ಬ ರೈತ, ನಾನೀಗ ಭಾರತಿ AI ಈ ಥರ ಕೇಳ್ತೀನಿ ಅಂತ ಇಟ್ಕೊಳ್ಳಿ. ನಮ್ಮ ತೋಟದಲ್ಲಿ ಅಡಿಕೆ ಮರಕ್ಕೆ ಎಲೆ ಚುಕ್ಕಿ ರೋಗ ಬಂದಿದೆ, ಏನು ಮಾಡಲಿ ಚೂರು ಹೇಳು ಭಾರತಿ ಅಂದರೆ, ಭಾರತಿ ನಿಮ್ಮ ಧ್ವನಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಭಾಷೆಯಲ್ಲೇ ಮನುಷ್ಯರಂತೆಯೇ ಉತ್ತರ ಕೊಡ್ತಾಳೆ. ನಮಸ್ತೆ ರೈತರೇ, ಎಲೆ ಚುಕ್ಕಿ ರೋಗಕ್ಕೆ ನೀವು ತಕ್ಷಣ ಬೋರ್ಡು ದ್ರಾವಣವನ್ನು ಸಿಂಪಡಿಸಬೇಕು, ಪ್ರಮಾಣ ಎಷ್ಟೆಷ್ಟಿರಬೇಕು ಅಂತ ಕರಾರುವಕ್ಕಾಗಿ ಮಾಹಿತಿ ಕೊಡ್ತಾಳೆ. ಸದ್ಯಕ್ಕೆ ಲಾಂಚ್ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಕೂಡ ಬರುತ್ತೆ. ಅವಾಗ ಕನ್ನಡದಲ್ಲೂ ಬಂದಾಗ ನೀವು ಕಾಲ್ ಮಾಡಿಬಿಟ್ಟು ಹೇಗೆ ವರ್ಕ್ ಆಗುತ್ತೆ ಅಂತ ರೆಕಾರ್ಡ್ ಮಾಡಿ ಕೂಡ ತೋರಿಸ್ತೀವಿ. ಬಟ್ ಗಮನಿಸಬೇಕಾಗಿರೋ ಅಂಶ ಅಂದರೆ, ಸುಮ್ಮನೆ ರ್ಯಾಂಡಮ್ ಆಗಿ ಸರ್ಚ್ ಮಾಡಿಬಿಟ್ಟು ಉತ್ತರ ಕೊಡೋದಿಲ್ಲ. ಈಕೆ ಹತ್ತಿರ ಭಾರತದ ಕೃಷಿ ವಿಜ್ಞಾನಿಗಳು ಬರೆದ ಲಕ್ಷಾಂತರ ಸಂಶೋಧನಾ ವರದಿಗಳ ಡೇಟಾವನ್ನು ಈಕೆಗೆ ಫೀಡ್ ಮಾಡಲಾಗಿದೆ. ಹಾಗಾಗಿ ಬರುವ ಉತ್ತರ ವೈಜ್ಞಾನಿಕವಾಗಿ 100ಕ್ಕೆ 100ರಷ್ಟು ಸೈಂಟಿಫಿಕ್ ಇರುತ್ತೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಕೆಲವೇ ತಿಂಗಳಲ್ಲಿ ಕನ್ನಡ ಕೂಡ ಮಾತಾಡ್ತಾಳೆ. ಕನ್ನಡ ಅಂತ ಹೇಳಿದ್ರೆ ನನ್ನ ಹಳ್ಳಿ ಭಾಷೆ ಅರ್ಥ ಆಗುತ್ತೋ ಇಲ್ಲ ಇವಳಿಗೆ ಅಂತ ನೀವು ಅನ್ಕೋಬೋದು. ಆ ಚಿಂತೆನೇ ಇಲ್ಲ. ರೈತರು ನಾರ್ಮಲ್ ಆಗಿ ಮನೇಲಿ ಮಾತಾಡಿದಾಗೆ ಅವರವರ ಊರಿನ ಭಾಷೆ ಮಾತಾಡ್ಬೋದು. ಮಂಗಳೂರು ಕನ್ನಡನ, ಉತ್ತರ ಕರ್ನಾಟಕದ ಕನ್ನಡನ, ಅಥವಾ ಮೈಸೂರು ಕನ್ನಡನ, ಯಾವ ಕನ್ನಡ ಬೇಕಾದರೂ ನೀವು ಮಾತಾಡಿ ಅದನ್ನು ಅದೇ ಸ್ಲ್ಯಾಂಗಲ್ಲೇ ಅರ್ಥ ಮಾಡ್ಕೊಂಡು ಉತ್ತರ ಕೊಡುತ್ತೆ. ಅದು ಹೇಗೆ? ಇದರಲ್ಲಿ IIT ಮಡ್ರಾಸ್ ನಿರ್ಮಿಸಿರೋ ಭಾಷಿಣಿ ಅನ್ನೋ ದೇಸಿ ಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡಲಾಗಿದೆ. ಅದರ ಹೆಲ್ಪನ್ನು ಪಡ್ಕೊಳ್ಳುತ್ತೆ. ಅದು ಇಂಟರ್ನೆಟ್ ಬೇಡ, ಸ್ಮಾರ್ಟ್ ಫೋನ್ ಬೇಡ. ಎಸ್ ಸ್ನೇಹಿತರೆ, ಸ್ಮಾರ್ಟ್ ಫೋನೇ ಬೇಕಂತಿಲ್ಲ, ಇಂಟರ್ನೆಟೇ ಇರಬೇಕಂತಿಲ್ಲ. ಇದನ್ನ ಟೆಕ್ನಾಲಜಿ ಭಾಷೆಯಲ್ಲಿ ವಾಯ್ಸ್ ಫಸ್ಟ್ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಜಸ್ಟ್ ಇವಾಗಲೇ ಬರೆದಿಟ್ಕೊಳ್ಬೇಕಾದ್ರೆ ಅಥವಾ ಫೋನಲ್ಲಿ ಸೇವ್ ಮಾಡ್ಕೊಳ್ಳಿ. ಒಂದು ನಂಬರ್ ಇದೆ, 155261 155-261. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಆಯಿತು. ಹಳೆಯ ಟಚ್ ಸ್ಕ್ರೀನೇ ಇಲ್ಲದೆ ಇರೋ ಬಟನ್ ಕೀಪ್ಯಾಡ್ ಫೋನ್ ಇದ್ರೂ ಕೂಡ ಪರವಾಗಿಲ್ಲ. ಈ ನಂಬರ್ಗೆ ಕಾಲ್ ಮಾಡಿ, ಅಲ್ಲಿ ಭಾರತಿ ಧ್ವನಿ ರೂಪದಲ್ಲಿ ನಿಮಗೆ ಸಿಕ್ಕಿಬಿಡ್ತಾಳೆ. ನೀವು ಅವಳ ಹತ್ರ ಮಾತಾಡ್ಬಿಡ್ಬೋದು. ಸಿಂಪಲ್ ಆಗಿ ಕಾಲ್ ಮಾಡಿಬಿಟ್ಟು ನಾಳೆ ಮಳೆ ಬರುತ್ತಾ ಅಂತ ಕೇಳಿದ್ರೆ ನಿಮ್ಮ ಊರಿನ ಹವಾಮಾನ ನೋಡಿ ಆಕೆ ಉತ್ತರ ಕೊಡ್ತಾಳೆ. ಯಾವುದೇ ಲಾಗಿನ್ ಇಲ್ಲ, ಪಾಸ್ವರ್ಡ್ ನೆನಪಿಟ್ಟುಕೊಳ್ಳೋ ಟೆನ್ಷನ್ ಇಲ್ಲ, OTP ಬೇಕಾಗಿಲ್ಲ. ಇನ್ನು ಸ್ಮಾರ್ಟ್ ಫೋನ್ ಇರೋರಿಗೆ ವಾಟ್ಸ್ಆಪ್ ಮೂಲಕವೂ ಈ ಸೇವೆ ಲಭ್ಯ ಆಗುತ್ತೆ. ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ರೆ ನೀವು ಗದ್ದೆಯಲ್ಲಿ ನಿಂತು ರೋಗ ಬಂದಿರೋ ಗಿಡದ ಫೋಟೋ ಹೊಡೆದು ವಾಟ್ಸಪ್ ಮಾಡಿದ್ರೆ ಸಾಕು. ಆ ಇಮೇಜನ್ನು ಸ್ಕ್ಯಾನ್ ಮಾಡಿ ಅದಕ್ಕೆ ಏನು ಮದ್ದು ಹಾಕಬೇಕು, ಏನು ಪ್ರಾಬ್ಲಮ್ ಇರ್ಬೋದು ಅಂತ ಭಾರತಿನೇ ಎಲ್ಲ ಸ್ಟಡಿ ಮಾಡಿ ನಿಮಗೆ ಹೇಳಿಬಿಡ್ತಾಳೆ. ನಂಬಬಹುದಾ ಸ್ನೇಹಿತರೆ? ಈ ಭಾರತಿ ಒಬ್ಬಂಟಿ ಅಲ್ಲ ಇವಳು. ಇದರ ಹಿಂದೆ ಬೃಹತ್ ತಂತ್ರಜ್ಞಾನದ ಜಾಲ ಕೆಲಸ ಮಾಡ್ತಾ ಇದೆ.
ಹಲವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್, AI ಸ್ಟಾರ್ಟಪ್ಸ್, ಟೆಕ್ನಾಲಜಿ ಫರ್ಮ್ಸ್ ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ 3 ಭಾಗಗಳಾಗಿ ನೋಡ್ಬೋದು. ಮೊದಲನೇದು ಅಗ್ರಿಸ್ಟ್ಯಾಕ್. ಇದು ರೈತರ ಡಿಜಿಟಲ್ ID. ಆಧಾರ್ ಕಾರ್ಡ್ ಮನುಷ್ಯರಿಗೆ ಇರೋ ಹಾಗೆ ಈ ಅಗ್ರಿಸ್ಟ್ಯಾಕ್ ನಿಮ್ಮ ಜಮೀನಿನ ID. ನೀವು ಕಾಲ್ ಮಾಡಿದ ತಕ್ಷಣ ನಿಮ್ಮ ಫೋನ್ ನಂಬರ್ ಮೂಲಕ ಸಿಸ್ಟಮ್ಗೆ ಗೊತ್ತಾಗುತ್ತೆ. ನೀವು ಯಾರು, ನಿಮ್ಮ ಜಮೀನು ಎಲ್ಲಿದೆ, ಅಲ್ಲಿನ ಮಣ್ಣು ಎಂಥದ್ದು ಎಲ್ಲ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಉತ್ತರ ಕೊಡುವಾಗ ಜನರಲ್ ಆಗಿ ಹೇಳಲ್ಲ, ನಿಮಗೆ ಬೇಕಾಗಿರೋ, ನಿಮ್ಮ ಜಮೀನಿಗೆ ಸೂಟ್ ಆಗಿರೋ, ನಿಮ್ಮ ಊರಿಗೆ ತಕ್ಕಂತೆ ಉತ್ತರ ಕೊಡುತ್ತೆ. ಎರಡನೇದು NPSS, ನ್ಯಾಷನಲ್ ಪೆಸ್ಟ್ ಸರ್ವೆಲೆನ್ಸ್ ಸಿಸ್ಟಮ್. ವೆರಿ ಇಂಟ್ರೆಸ್ಟಿಂಗ್. ನಿಮ್ಮ ಊರಿನಲ್ಲಿ ಅಥವಾ ಪಕ್ಕದ ಊರಿನಲ್ಲಿ ಯಾರಿಗಾದರೂ ಕೀಟ ಬಾಧೆ ಕಾಣಿಸ್ಕೊಂಡಿದ್ರೆ ಮಾಹಿತಿ ತಕ್ಷಣ ಈ ಸಿಸ್ಟಮ್ಗೆ ಫೀಡ್ ಆಗುತ್ತೆ. ಯಾವ ಕೀಟ, ಯಾವ ಥರದ ಕೀಟ, ಏನು ಕತೆ ಅಂತ. ಆಗ ನಿಮ್ಮ ಏರಿಯಾದ ಎಲ್ಲ ರೈತರಿಗೂ ಭಾರತಿ ಅಲರ್ಟ್ ಮಾಡಿಬಿಡ್ತಾಳೆ. ನೋಡ್ರಪ್ಪ, ನೋಡಿ, ಈ ಊರಲ್ಲಿ, ಪಕ್ಕದ ಊರಲ್ಲಿ ಇಂಥ ಹುಳಗಳು ಬಂದಿದ್ದಾವೆ, ಕೀಟಗಳು ಬಂದಿದ್ದಾವೆ, ನೀವು ಹುಷಾರಾಗಿರಿ ಅಂತ, ಏನು ಮಾಡಬೇಕು ಅಂತ. ಮೂರನೇದು IMD, ಹವಾಮಾನ ಇಲಾಖೆ. ಟಿವಿಯಲ್ಲಿ ಬರುವ ಹವಾಮಾನ ವರದಿ ಇಡೀ ಜಿಲ್ಲೆಗೆ ಒಂದೇ ಇರುತ್ತೆ. ಆದರೆ ಭಾರತ್ ವಿಸ್ತಾರದಲ್ಲಿ ನಿಮ್ಮ ಹಳ್ಳಿಯ, ನಿಮ್ಮ ಹೊಲದ ಮೇಲಿರೋ ಹವಾಮಾನವನ್ನು ಸ್ಯಾಟಲೈಟ್ ಡೇಟಾ ಮೂಲಕ ಅನಲೈಸ್ ಮಾಡಿ ಹೇಳಲಾಗುತ್ತೆ. ಜೊತೆಗೆ ಇದು ಒನ್ ವೇ ಟ್ರಾಫಿಕ್ ಅಲ್ಲ. ನೀವು ಭಾರತೀಯೊಂದಿಗೆ ಮಾತಾಡ್ತಿರಲ್ಲ, ಆ ಫೀಡ್ಬ್ಯಾಕ್ ನೇರವಾಗಿ ಸರ್ಕಾರಕ್ಕೆ ತಲುಪುತ್ತೆ. ನಿಮ್ಮ ಸಮಸ್ಯೆಗಳ ಆಧಾರದ ಮೇಲೆ ಸರ್ಕಾರ ಮುಂದಿನ ಕೃಷಿ ಕಾನೂನು ಮತ್ತು ಪಾಲಿಸಿಗಳನ್ನು ರೂಪಿಸೋಕೆ ಹೆಲ್ಪ್ ಆಗುತ್ತೆ. ಸರ್ಕಾರಿ ಸವಲತ್ತು, ಅಲೆದಾಟಕ್ಕೆ ಬ್ರೇಕ್. ಎಸ್ ಸ್ನೇಹಿತರೆ, ಬರೀ ಕೃಷಿ ಸಲಹೆ ಮಾತ್ರ ಅಲ್ಲ, ಸರ್ಕಾರದ ದುಡ್ಡು ತಲುಪಿಸೋಕು ಕೂಡ ಇದು ದಾರಿ ಮಾಡುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೋ ಬಾರಿ PM ಕಿಸಾನ್ ದುಡ್ಡು ಬಂತಾ ಇಲ್ವಾ ಅಂತ ಚೆಕ್ ಮಾಡಿಸೋಕೆ ರೈತರು ಕಂಪ್ಯೂಟರ್ ಸೆಂಟರ್ಗೋ, ಬ್ಯಾಂಕೋ, ATMಗೋ ಹೋಗಿ ಕಾರ್ಡ್ ಹಾಕಿ ತೆಗೆದು ಚೆಕ್ ಮಾಡಬೇಕಾಗಿತ್ತು. ಸರ್ವರ್ ಡೌನ್ ಅಂತ ವಾಪಸ್ ಬರಬೇಕಾಗಿತ್ತು. ಆದರೆ ಇನ್ನು ಮುಂದೆ ಹಾಗಿಲ್ಲ, ಎಲ್ಲ ಅಂಗೈನಲ್ಲೇ ಗೊತ್ತಾಗುತ್ತೆ. ನೀವು 155261 ಈ ನಂಬರ್ಗೆ ಕಾಲ್ ಮಾಡಿ ನನ್ನ PM ಕಿಸಾನ್ ಕಂತು ಜಮೆ ಆಗಿದೆಯಾ ಅಂತ ಕೇಳಿದ್ರೆ ಸಾಕು, ಭಾರತ್ ವಿಸ್ತಾರ ತಕ್ಷಣ ಚೆಕ್ ಮಾಡಿ ಹೇಳುತ್ತೆ ನಿಮಗೆ. ಕೇವಲ PM ಕಿಸಾನ್ ಅಲ್ಲ, ಫಸಲ್ ಭೀಮಾ ಯೋಜನೆ, ಬೆಳೆ ವಿಮೆ, ಕಿಸಾನ್ ಕ್ರೆಡಿಟ್ ಕಾರ್ಡ್, KCC ಸಾಲ, ಸಾಯಿಲ್ ಹೆಲ್ತ್ ಕಾರ್ಡ್, ಹೀಗೆ ಕೇಂದ್ರ ಸರ್ಕಾರದ 10ಕ್ಕೂ ಅಧಿಕ ಪ್ರಮುಖ ಯೋಜನೆಗಳ ಡೇಟಾ ಇದರೊಂದಿಗೆ ಲಿಂಕ್ ಆಗ್ತಾ ಇದೆ. ನಿಮ್ಮ ಅಪ್ಲಿಕೇಶನ್ ಎಲ್ಲಿದೆ, ರಿಜೆಕ್ಟ್ ಆಗಿದ್ರೆ ಯಾಕಾಯಿತು, ಅದನ್ನು ಸರಿ ಮಾಡೋದು ಹೇಗೆ, ಎಲ್ಲವನ್ನ ಮನೇಲಿ ಕೂತ್ಕೊಂಡು ಭಾರತಿ ಕೇಳಿ ತಿಳ್ಕೋಬಹುದು. ನೀವು ಮಧ್ಯವರ್ತಿಗಳಿಗೆ ಲಂಚ ಕೊಡೋದು, ಕಚೇರಿಗಳಿಗೆ ಅಲ್ದಾಡೋದೆಲ್ಲ ತಪ್ಪತ್ತೆ ಅನ್ನೋದೇ ಈ ಯೋಜನೆಯ ಅತಿ ದೊಡ್ಡ ಆಶ್ವಾಸನೆ. ಅಷ್ಟೇ ಅಲ್ಲ, ನೀವು ಬೆಳೆದ ಬೆಳೆಗೆ ಪಕ್ಕದ APMCಯಲ್ಲಿ ಎಷ್ಟು ರೇಟ್ ಇದೆ, ಯಾವ ಮಂಡಿಲಿ ಮಾರಿದ್ರೆ ಒಳ್ಳೆ ಲಾಭ, ಮುಂದಿನ ವಾರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಎಷ್ಟಿರಬಹುದು, ಈಗಲೇ ಮಾರಬೇಕಾ ಅಥವಾ ಒಂಚೂರು ಕಾಯ್ಬೇಕಾ, ಇದೆಲ್ಲವನ್ನ ಲಭ್ಯವಿರೋ ದೊಡ್ಡ ಪ್ರಮಾಣದ ಡೇಟಾ ಇಟ್ಕೊಂಡು AI ಕ್ಷಣಾರ್ಧದಲ್ಲಿ ಅನಲೈಸ್ ಮಾಡಿ ನಿಮಗೆ ಭಾರತಿ ಮೂಲಕ ಹೇಳುತ್ತೆ. ನಿಮ್ಗೇನಾಗುತ್ತೆ, ಇದು ಗೇಮ್ ಚೇಂಜರ್. ಜಸ್ಟ್ ಇವಾಗ ಲಾಂಚ್ ಆಗಿರೋದಷ್ಟೇ, ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ. ಎಲ್ಲ ಭಾರತೀಯ ಭಾಷೆಗಳಿಗೂ ಕೂಡ ಇದು ಬರುತ್ತೆ. ಹಂತ ಹಂತವಾಗಿ ಇದನ್ನ ಬಲಿಷ್ಠ ಮಾಡ್ತಾ ಹೋಗೋ ಉದ್ದೇಶ ಸರ್ಕಾರಕ್ಕಿದೆ. ಆರಂಭಿಕ ಹಂತದಲ್ಲಿ ಮಹಾರಾಷ್ಟ್ರ, ಗುಜರಾತ್ ಮತ್ತು ಬಿಹಾರ ರಾಜ್ಯಗಳ ರೈತರ ಡೇಟಾವನ್ನ ಫೀಡ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಭಾರತದ ಮೂಲೆ ಮೂಲೆಯ ಡೇಟಾವನ್ನ ಕೂಡ ಇದರಲ್ಲಿ ಫೀಡ್ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರವೇ ಮಾಹಿತಿ ಕೊಟ್ಟಿದೆ, ಮುಂದಿನ 6 ತಿಂಗಳ ಒಳಗಡೆ ಕನ್ನಡ, ತಮಿಳು, ತೆಲುಗು ಸೇರಿ ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ಬರುತ್ತೆ ಅಂತ ಹೇಳಿ. ಬರೀ ಭಾಷೆಯಲ್ಲಿ ಬಂದ್ರೆ ಏನು ಪ್ರಯೋಜನ, ರಾಜ್ಯದಿಲ್ಲ ಅಂದ್ರೆ. ಸೊ ಅರ್ಥ ಮಾಡ್ಕೋಬೇಕು ನಾವು, ಮುಂದಿನ 5-6 ತಿಂಗಳಲ್ಲಿ ಇಡೀ ಭಾರತದ ಡೇಟಾ ಇದಕ್ಕೆ ಸೇರಿಸಲಾಗುತ್ತೆ, ನಿಮ್ಮ ಜಮೀನಿದು ಸೇರಿದಂತೆ. ಇಷ್ಟು ಮಾತ್ರ ಅಲ್ಲ, ಅಗ್ರಿಕೋಶ ಅನ್ನೋ ಡಿಜಿಟಲ್ ಲೈಬ್ರರಿಯನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಕೃಷಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಬೇಕಿದ್ರೂ ಇದರಲ್ಲಿ ಸಿಗುತ್ತೆ. ಸೊ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಗಳಲ್ಲಿ UPI ಏನ್ ಕ್ರಾಂತಿ ಮಾಡ್ತೋ, ಭಾರತದ ಕೃಷಿ ಮಾಹಿತಿ ವಿಚಾರದಲ್ಲಿ ಸೇಮ್ ಕ್ರಾಂತಿಯನ್ನ ಈ ಭಾರತಿ ಕೂಡ ಮಾಡುವ ನಿರೀಕ್ಷೆಯನ್ನ, ಭಾರತ್ ವಿಸ್ತಾರ ಕೂಡ ಮಾಡುವ ನಿರೀಕ್ಷೆಯನ್ನ ಈಗ ಇಟ್ಟುಕೊಳ್ಳಲಾಗಿದೆ. ರೈತರ ಕೈಗೂ ಕೂಡ, ಕೀಪ್ಯಾಡ್ ಫೋನ್ ಇರೋ ರೈತರ ಕೈಗೂ ಕೂಡ AI ಧ್ವನಿಯ ಮೂಲಕ ಸಿಗೋ ರೀತಿ ಮಾಡೋ ಪ್ರಯತ್ನ ಶುರುವಾಗಿದೆ. ಅಗೇನ್ ಯಾವ ನಂಬರ್, 155261 155261 ಸೇವ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ನಾಲೆಜ್ ಎನ್ಹ್ಯಾನ್ಸಿಂಗ್ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ನೀವು ನಮ್ಮ ತಂಡದ ಉತ್ತಮ ಕಾರ್ಯಕ್ಕೆ ನೀವು ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಇದರಿಂದ ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್ ಅನ್ನ ವಿಡಿಯೋ ಕೆಳಗಡೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.